ಕೀರ್ತನೆಗಳು ಅಧ್ಯಾಯ 132. ಸನಾತನ ರಾಜವೈಭವದ ಪುನಃಸ್ಥಾಪನೆ. ನೆನೆಸಿಕೋ ಹೇ ಪ್ರಭು ದಾವೀದನನು, ಆತ ಸಹಿಸಿದ ಕಷ್ಟ ದುಃಖಗಳನ್ನು. ಸ್ಮರಿಸಿಕೋ ಪ್ರಭು ಆತನು ಮಾಡಿದ ಶಪಥವನ್ನು. ಯಾಕೋಬ್ಯ ಘನದೇವನಿಗಾತ ಕೊಟ್ಟ ಈ ಮಾತನು. ಪ್ರಭುವಿಗೆ ಆಲಯವೊಂದನ್ನು ನಿರ್ಮಿಸುವ ತನಕ, ಯಾಕೋಬ್ಯ ಘನದೇವನಿಗೆ ಗುಡಿ ಕಟ್ಟುವ ತನಕ ನಾ ಸೇರೆನು ನನ್ನರಮನೆಯನು, ನಾ ಏರೆನು ನನ್ನ ಶಯ್ಯೆಯನು. ಮುಚ್ಚೆನು ನಾನು ಕಣ್ಣುಗಳನ್ನು, ಕೂಡಿಸೆನು ನಾನು ರೆಪ್ಪೆಗಳನ್ನು. ಮಂಜೂಷವನ್ನು ಕುರಿತು ಕೇಳಿದೆವು ಎಫ್ರಾತಾದಲ್ಲಿ, ನಮಗದು ಕಾಣಬಂದಿತು ಆ ಯಹಾರ್ ಮೈದಾನದಲ್ಲಿ. ಹೋಗೋಣ ಬನ್ನಿರಿ ಆತನ ಮಂದಿರಕ್ಕೆ, ಅಡ್ಡ ಬೀಳೋಣ ಆತನ ಪಾದಪೀಠಕ್ಕೆ. ಆಗಮಿಸು ಪ್ರಭು ನಿನ್ನ ತೇಜೋ ಮಂಜೂಷದೊಡನೆ, ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ. ನೀತಿಭೂಷಿತರಾಗಲಿ ನಿನ್ನ ಯಾಜಕರು, ಆನಂದ ಘೋಷ ಮಾಡಲಿ ನಿನ್ನ ಭಕ್ತಜನರು. ನಿನ್ನ ದಾಸ ದಾವೀದನ ಪ್ರಯುಕ್ತ ತಳ್ಳಲ್ಪಡದಿರಲಿ ನಿನ್ನ ಅಭಿಷಿಕ್ತ. ದಾವೀದನಿಗೆ ಪ್ರಭು ಆಣೆಯಿಟ್ಟು ಇಂತೆಂದ, ಆಣೆಯಿಟ್ಟು ಕೊಟ್ಟ ಮಾತಿಗೆ ತಪ್ಪಲಾರನಾತ. ನಿನ್ನ ಸಿಂಹಾಸನದಲ್ಲಿ ಕೂರಿಸುವೆನು ನಿನ್ನ ತನುಜನೊಬ್ಬನನ್ನು. ನನ್ನ ನೇಮ ನಿಯಮಗಳನ್ನು ನಿನ್ನ ಮಕ್ಕಳು ಅನುಸರಿಸುವರಾದರೆ ಕೂರುವರು ಸದಾಕಾಲ ಅವರ ಮಕ್ಕಳು ನಿನ್ನ ಸಿಂಹಾಸನದ ಮೇಲೆ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು, ಅಪೇಕ್ಷಿಸಿಹನು ತನ್ನ ನಿವಾಸಕ್ಕಾಗಿ ಅದನು. ಎಂದೆಂದಿಗೂ ಇದೇ ನನ್ನ ನಿವಾಸ, ಇರುವೆನಿಲ್ಲೇ ಇದು ನನ್ನ ಅಭಿಲಾಷ. ಇದಕ್ಕೊದಗಿಸುವೆನು ಧಾರಾಳ ಸಿರಿ ಸಂಪತ್ತನು, ಅನ್ನದಿಂದ ತೃಪ್ತಿಪಡಿಸುವೆನಿಲ್ಲಿಯ ದಲಿತರನು. ಹೊದಿಸುವೆನಿದರ ಯಾಜಕರಿಗೆ ರಕ್ಷಣಾ ವಸ್ತ್ರವನು, ಸಾಧು ಸಂತರು ಮಾಡುವರಿದರ ಹರ್ಷೋದ್ಗಾರವನು. ಕೋಡೊಂದು ಮೂಡುವಂತೆ ಮಾಡುವೆ ದಾವೀದನಿಗಿಲ್ಲೆ, ನಂದಾದೀಪ ಬೆಳಗುವಂತೆ ಮಾಡುವೆ ನನ್ನ ಅಭಿಷಿಕ್ತನಿಗಿಲ್ಲೆ. ತೊಡಿಸುವೆನು ಅವನ ವೈರಿಗಳಿಗೆ ಲಜ್ಜಾಕವಚವನು, ಮುಡಿಸುವೆನು ಅವನಿಗಾದರೂ ಪ್ರಜ್ವಲ ಕಿರೀಟವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.